ಇನ್ನು ಬೆಂಗಳೂರಿನ ವಿವಾದಿತ ಕೋಗಿಲು ಬಡಾವಣೆಯ ಒತ್ತುವರಿ ತೆರವು ಮಾಡಿದ್ರಿಂದ ಮನೆ ಕಳೆದುಕೊಂಡಿದ್ದ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಕೊನೆಗೂ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಮಾನವೀಯ ನೆಲೆಯಲ್ಲಿ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವ ಭರವಸೆಯಂತೆ ಇಂದು ಹಕ್ಕುಪತ್ರ ವಿತರಣೆ ಮಾಡಿದೆ. 30 ಅರ್ಹ ಕುಟುಂಬಗಳಿಗೆ ಬ್ಯಾಟರಾಯನಪುರದ ರಾಜೀವ್ ಗಾಂಧಿ ವಸತಿ ನಿಗಮದ ಸಮುಚ್ಚಯದಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿದೆ. ಫೈನಲಿ ಒಂದು ಆಯ್ತು. ಇದು ಅಶೋಕ್ ಏನ್ ಹೇಳಿದ್ದಾರೆ ಕೇಳೋಣ. ಕೋಗಿಲು ನಿರಾಶ್ರಿತರಿಗೆ ಸೂರು ಕೊಟ್ಟಿರೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕೋಗಿಲು ಜಾಗವು ಕಸ ವಿಲೇವಾರಿಗೆ ಮೀಸಲಾಗಿದ್ದ ಸರ್ಕಾರಿ ಜಮೀನು. ಅಲ್ಲಿ ಅಕ್ರಮವಾಗಿ ವಾಸವಿದ್ದ ಬಾಂಗ್ಲಾದೇಶದ ನುಸುಳುಕೋರರಿಗೆ ಸರ್ಕಾರ ಈಗ ನಿವೇಶನ ನೀಡ್ತಾ ಇದೆ. ಕೇಂದ್ರದ ನಾಯಕರನ್ನ ಮೆಚ್ಚೋದಕ್ಕೆ ಇಂತಹ ನಿರ್ಧಾರ ಮಾಡಿದ್ದಾರೆ ಅಂತ ಏನೋ ಹೇಳಿದ್ದಾರೆ ಅಂತ. ಬನ್ನಿ ಅಶೋಕ್ ಏನ್ ಹೇಳಿದ್ದಾರೆ ಕೇಳೋಣ. ಬೆಂಗಳೂರಿನ ಕೋಗಿಲು ಜಾಗ ಏನಿತ್ತು ಅದು ಕಾರ್ಪೊರೇಷನ್ ಇಂದ ಕಸ ವಿಲೇವಾರಿಗೆ ಇಟ್ಟಂಥ ಜಾಗ. ಅದು ಆದೇಶ ಆಗಿರೋದು ಕಸ ವಿಲೇವಾರಿಗೆ. ಆ ಜಾಗದಲ್ಲಿ ಬಾಂಗ್ಲಾದೇಶದವರೆಲ್ಲ ಬಂದು ಶೆಡ್ಗಳು ಹಾಕ್ಕೊಂಡಿದ್ರು. BJP ಇದನ್ನು ಹೋರಾಟವನ್ನು ತೆಗೆದುಕೊಂಡು ಒಂದು ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಿದಿರಿ. ಯಾರಿಗೂ ಕೂಡ ಕೊಡಬಾರ್ದು. ಅದು ಸುಮಾರು 250 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಮೀನು. ಅದು ಕಾರ್ಪೊರೇಷನ್ನ ಕಸ ವಿಲೇವಾರಿಗೆ ಇರಬೇಕು ಅಂತ ನಾವು ಹೋರಾಟವನ್ನು ಮಾಡಿದಿರಿ. ಸರ್ಕಾರನೂ ಕೂಡ ಆತುರಾತವಾಗಿ ಯಾರೋ ಅವರ ಕೇಂದ್ರದ ನಾಯಕರು ವೇಣುಗೋಪಾಲ್ ಹೇಳಿದ್ರು ಅಂತೇಳಿ, ಆ ಕೇರಳದ CM ಏನೋ ಬೊಗಳೆ ಬಿಟ್ಟರು ಅಂತೇಳಿ ಅವರು ತಯಾರು ಮಾಡಿಬಿಟ್ಟಿದ್ರು ಎಲ್ಲ ಬಾಂಗ್ಲಾದೇಶದವ್ರು ಕೊಡೋಕ್ಕೆ. ನಮ್ಮ ಹೋರಾಟದ ಫಲ ತಪ್ಪೋಯ್ತು. ಆದರೆ ಈಗ ನನಗೆ ಬಂದಿರೋವಂಥ ಸುದ್ದಿ ಸುಮಾರು 40 ಜನಕ್ಕೆ ಅಲ್ಲಿ ಹಕ್ಕುಪತ್ರವನ್ನು ಕೊಡ್ತೀನಿ ಅಂತ ಮಾತುಗಳು ಬರ್ತಾ ಇದೆ. ನಾನು ಪ್ರಶ್ನೆ ಕೇಳೋದು, ಈಗ ಅಲಾಟ್ ಆಗಿರೋದು ಅದು ಕಸ ವಿಲೇವಾರಿಗೆ, ಅಲ್ಲಿ ಸೈಟ್ ಹೆಂಗೆ ಕೊಡೋಕ್ಕೆ ನಿಮ್ಮ ಪ್ರಾವಿಷನ್ ಇದೆ? ನೀವು ಬಾಂಗ್ಲಾದೇಶದವ್ರಿಗೆ ಕೊಡೋದಾದರೆ ಇದು ಮತ್ತೊಂದು ಹೋರಾಟ ಆಗ್ತದೆ. ನಿನ್ನೆ ನಮ್ಮ DG ಸಲೀಂ ಅವರು ಪತ್ರಿಕೆಯಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಬಾಂಗ್ಲಾದೇಶಿಯವ್ರನ್ನ ಗಡೀಪಾರು ಮಾಡ್ತಾ ಇದ್ದೀರಿ ಅಂತ. ಅಂದರೆ ಕೋಗಿಲಲ್ಲಿ ಇದ್ದವ್ರನ್ನೇನಾ ಗಡೀಪಾರು? ಅಂದರೆ ನಾವು ಹೇಳಿದ್ದು ಸತ್ಯ ಆಯಿತು. ಅವಾಗೆಲ್ಲ ಕಾಂಗ್ರೆಸ್ ಅವರು ಹೇಳಿದ್ರು ಯಾರು ಒಬ್ಬರು ಇಲ್ಲ ಅಂತ ಹೇಳಿದ್ರು. ಈಗ ಗಡೀಪಾರು ಯಾಕೆ ಆಗ್ತಾ ಇದ್ದಾರೆ 250 ಜನ? ಅಂದರೆ ನಾವು ಹೇಳಿದ್ದು ಸತ್ಯ ಆಗಿದೆ. ಕೋಗಿಲು ಅಲ್ಲೂ ಯಾವುದೇ ಕಾರಣಕ್ಕೂ ಅದನ್ನು ಕಸ ವಿಲೇವಾರಿ ಬಿಟ್ಟು ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬಾರ್ದು. ಯಾರಿಗೂ ಅಲ್ಲಿ ಸೈಟ್ಗಳನ್ನು ಕೊಡಬಾರ್ದು. ಕೊಟ್ಟರೆ ನೀವು ಅಪಾದಿತರಾಗ್ತೀರಾ. ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀವಿ. ಅಂದ್ರೆ ಬಾಂಗ್ಲಾದೇಶದವ್ರು ಇದಾರ ಮ್ಯಾಮ್? ಅಲ್ಲ, ಈಗ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ಆಯ್ತು. ಈ ಕೋಗಿಲು ಅಲ್ಲಿ ಬಹಳ ವರ್ಷಗಳಿಂದ ಜನ ನೆಲೆಸಿದ್ದಾರೆ. ನೀವೇನ್ ಕಡ್ಲೆಕಾಯಿ ತಿಂತಿದ್ರ? ಹಾಗಾದ್ರೆ BJP ಅವರು ಅವಾಗ ಗೊತ್ತಾಗಿಲ್ಲ ಇವರು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ನುಸುಳುಕೋರರು ಇಲ್ಲಿ ಮಾಡ್ತಾ ಇದ್ದಾರೆ ಅಂತ. ಇದು 250 ಕೋಟಿ ಬೆಲೆ ಬಾಳುವಂತಹ ಪ್ರದೇಶ, ಇಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ, ಇವ್ರನ್ನ ಒಕ್ಕಲಿಸಬೇಕು ಅಂತ ನಿಮ್ಗೆ ಗೊತ್ತಾಗಿಲ್ವಾ ಅವಾಗ? ಹೌದು. ಈಗ ಚೆನ್ನಾಗಿ ಭಾಷಣ ಹೊಡಿತಾ ಇದ್ದೀರಾ, ಅವಾಗ ನಿಮ್ಗೆ ಗೊತ್ತಾಗಿಲ್ವಾ? ಅವಾಗ ಸುಮ್ನೆ ಇದ್ರಿ. ಹಾಗಾದ್ರೆ ನೀವು ಕೂಡ ಬಾಧ್ಯಸ್ತ್ರ? ಹಾಗಾದ್ರೆ ನೀವು ಕೂಡ ತಪ್ಪಿತಸ್ತ್ರ ಅಲ್ವಾ? ನೀವು ತಪ್ಪಿತಸ್ತ್ರ ತಾನೆ? ಹಾಗಾದ್ರೆ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ತಪ್ಪಿತಸ್ಥರು, ನೀವು ತಪ್ಪಿತಸ್ಥರು. ನೀವು ಮಾಡ್ಬೇಕಾಗಿರೋ ಹೋರಾಟ ಏನು ಅಂತಂದ್ರೆ, ಈಗ ಯಾರ್ಯಾರಿಗೆ ನೀವು ಹಕ್ಕುಪತ್ರಗಳನ್ನ ಕೊಡ್ತಾ ಇದ್ದಾರೆ ಅದ್ರಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿ ಪ್ರಜೆಗಳು ಇದ್ದಾರೆ ಅಂತ ನೀವೇ ತೋರ್ಸ್ಬಿಡಿ ಅಲ್ಲ. ಸುಮ್ಮನೆ ಬಾಯ ಮಾತಿಗೆ ಬಾಂಗ್ಲಾದೇಶಿ ಪ್ರಜೆಗಳು ಅಂತಂದ್ರೆ, ನಿನ್ ಮುಸಲ್ಮಾನ ಆದ ಮಾತ್ರಕ್ಕೆ ನೀನು ಬಾಂಗ್ಲಾದೇಶದಿಂದ ಬಂದವನು ಅಂತ ಹೇಳ್ಬಿಟ್ರೆ ನಾಳೆ ನಾವು ಪ್ರತಿಯೊಬ್ಬ ಮುಸಲ್ಮಾನರನ್ನು ಕೂಡ ಅನುಮಾನದಿಂದ ನೋಡ್ಬೇಕಾಗತ್ತೆ. ಪಾರ್ಟಿಷನ್ ಟೈಮ್ ಅಲ್ಲಿ ಬೇಡ, ಇದು ನನ್ನ ದೇಶ, ನಾನು ಇಲ್ಲೇ ಇರ್ತೀನಿ, ನಾನು ಹೋಗಲ್ಲ ಅಲ್ಲಿಗೆ, ಭಾರತ ನನ್ನ ದೇಶ, ನಾನು ಭಾರತದಲ್ಲೇ ಉಳಿತೀನಿ ಅಂತ ಈ ಭಾರತವನ್ನ ಆಯ್ಕೆ ಮಾಡಿಕೊಂಡು ಇಲ್ಲೇ ನೆಲೆಸಿರುವಂತಹ ಭಾರತೀಯರು ಬಹಳಷ್ಟು ಜನ ಇದ್ದಾರೆ, ಮುಸಲ್ಮಾನರಲ್ಲ, ಭಾರತೀಯರು. ಹೌದಾ? ಅವ್ರನ್ನ ನಾಳೆ ಅನುಮಾನದ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ, ಹೌದಲ್ವಾ? ಗಡ್ಡ ಬಿಟ್ಕೊಂಡು ಟೋಪಿ ಹಾಕೊಂಡ ತಕ್ಷಣ ಇವ್ನು ಬಾಂಗ್ಲಾದೇಶದವ್ನು ಇರ್ಬೇಕು ಅಂತ. ಸೊ ಈಗ ನಿವೇಶನ ಕೊಟ್ಟಿರೋದು ಸುಮಾರು 10 ಕುಟುಂಬ ಅಲ್ಪಸಂಖ್ಯಾತರಿಗೆ ಕೊಟ್ಟಿದೆ. ಇನ್ನುಳಿದ 19 ಕುಟುಂಬಗಳು ಅವು
ಸಾಮಾನ್ಯ ಹಿಂದೂಗಳು ವರ್ಗ ಹೌದು ಸಾಮಾನ್ಯ ವರ್ಗ OBC ಮತ್ತು SC ಗಳಿಗೆ ಕೊಟ್ಟಿದ್ದಾರೆ ಸುಮಾರು 19, ಹೌದು ಅಲ್ಪಸಂಖ್ಯಾತರಿಗೆ 10 ಕುಟುಂಬಗಳಿಗೆ ಕೊಟ್ಟಿದ್ದಾರೆ. ಈಗೇನು 10 ಕುಟುಂಬಗಳಿಗೆ ಹಕ್ಕುಪತ್ರ ಸೂರು ಕೊಟ್ಟಿದಾರಲ್ಲ, ಅವರಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿ ಪ್ರಜೆಗಳು ಅಂತ ಪ್ರೂವ್ ಮಾಡಿ ನಾವು ಒಪ್ಕೊಳ್ತೀವಿ. ನಿಜ ಹೌದು. ನೀನು ಮುಸಲ್ಮಾನ ಆದ ಮಾತ್ರಕ್ಕೆ ನೀನು ಬಾಂಗ್ಲಾದೇಶದವನು ಅಂತ ಆಗಲ್ವಲ್ಲ. ಕರೆಕ್ಟ್ ಹೌದಲ್ವಾ? ಸೊ ನನ್ಗೆ ಅರ್ಥ ಆಗ್ತಾ ಇಲ್ಲ ಇವ್ರ ಲಾಜಿಕ್ ಒಂದು. ಆಮೇಲೆ ಅಕ್ರಮವಾಗಿ ಬಾಂಗ್ಲಾದೇಶಿ ಪ್ರಜೆಗಳು ನೆಲೆಸಿದ್ದಾರಾ? ಹೌದು ನೆಲೆಸಿದ್ದಾರೆ. ಹೆಂಗ್ ಬಂದ್ರು ಅವರು? ಸಿದ್ದರಾಮಯ್ಯನವ್ರು ಹೋಗಿ ಕರ್ಕ ಬಂದ್ರ ಅವ್ರನ್ನ? ಅಂತಾರಾಷ್ಟ್ರೀಯ ಗಡಿಗಳಿಂದ ಹೆಂಗ್ ಬಂದ್ರು ಅವರು? ಈಗ ಪಶ್ಚಿಮ ಬಂಗಾಳದಿಂದ ಬಂದ್ರು ಅಂತ ಇವ್ರು ಹೇಳ್ತಾರೆ. ಅಲ್ಲಿ ದೀದಿ ಸರ್ಕಾರ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಗಡಿ ಕಾಯ್ತಾ ಇರೋರು ಯಾರು? ನಮ್ಮ ಸೈನಿಕರೇ ತಾನೇ. ಹಾಗಾದ್ರೆ ನೀವು ಸೈನಿಕರನ್ನ ಅವಮಾನ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಇದೆಲ್ಲ ತುಂಬಾ ದೊಡ್ಡ ವಿಚಾರ. ಇರ್ಲಿ, ಆದ್ರೂ ಕೂಡ ಅಕ್ರಮ ನುಸುಳುಕೋರನ್ನ ಅವ್ರವ್ರ ದೇಶಕ್ಕೋ ಅವ್ರವ್ರ ಜಾಗಕ್ಕೆ ಕಳ್ಸೋದು ಸೂಕ್ತ ಮತ್ತು ಸರಿಯಾದ ಆಯ್ಕೆ. ಆದ್ರೆ ಎಲ್ಲದರಲ್ಲೂ ಕೂಡ ಮುಸಲ್ಮಾನ ಅಂದ ತಕ್ಷಣ ಅವನು ಬಾಂಗ್ಲಾದೇಶದವನು ಅಂತ ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ಅಪ್ಪ ಈಗ ನಾನು ಧರ್ಮ ರಕ್ಷಕ, ನಾನು ದೇಶ ರಕ್ಷಕ, ನಾನು ರಾಷ್ಟ್ರೀಯವಾದಿ. ನೀನು ಮುಸಲ್ಮಾನ ಆದ್ರೆ ಕೊಡು ನಿಂದು ಇದು ಏನೋ ನಿಂದು ಆಧಾರ್ ಕಾರ್ಡ್ ಕೊಡು, ನಿಂದು ವೋಟರ್ ID ಕೊಡು, ನಿಂದು ಇದು ಕೊಡು, ಏನೋ ನಿಂದು ಫುಲ್ ಫ್ಯಾಮಿಲಿ ಟ್ರೀ ಕೊಡು ಅಂತ ಕೇಳಿ ಪ್ರತಿಯೊಬ್ಬನು ನುಗ್ಗುತ್ತಾನ ಮನೆಗೆ. ಮಾರಲ್ ಪಾಲಿಸಿಂಗ್ ತರ. ನಿಜ. ಆಗ ಅವರು ದೇಶಭಕ್ತರು ಮತ್ತು ದೇಶವನ್ನ ಉಳಿಸೋರು ಆಗ್ತಾರೆ. ಅದರಿಂದ ಆಗುವಂತ ಪರಿಣಾಮಗಳು ಅಲ್ದೇ ಇರೋರು, ಬಾಂಗ್ಲಾದೇಶಿ ಪ್ರಜೆಗಳು ಅಲ್ದೇ ಇರೋರು, ನಮ್ಮ ಭಾರತೀಯರು ಇಲ್ಲೇ ನೆಲೆಸಿರುವವರು, ಕರೆಕ್ಟ್. ಪ್ರತಿಯೊಬ್ರು ಈ ಮಾರಲ್ ಪಾಲಿಸಿಂಗ್ ಮಾಡೋರು ತಮ್ಮ ಸಿಂಧುತ್ವವನ್ನ ತೋರಿಸ್ತಾ ಕುತ್ಕೊಳ್ಳೋಕ್ಕಾಗತ್ತಾ? ಇವೆಲ್ಲ ಭಾಷಣ ಮಾಡಕ್ ತುಂಬಾ ಚೆನ್ನಾಗಿದೆ.